ಶ್ರೀಯುತ ದ್ವಾರಕೀಶ್ರವರು ಕನ್ನಡ ಚಿತ್ರರಂಗದ ಶ್ರೇಷ್ಠ ನಟರು, ನಿರ್ಮಾಪಕರು, ನಿರ್ದೇಶಕರು. ಜೀವನ ಪೂರ್ತಿಯಾಗಿ ಕಲಾ ಜಗತ್ತನ್ನು ಪ್ರೀತಿಯಿಂದ ಕಂಡಂಥವರು. ವಿಭಿನ್ನವಾದಂಥ ಸಾಧನೆಯನ್ನು ಮಾಡುವ ಕೈಂಕರ್ಯದಲ್ಲಿ ಸಕ್ಸಸ್ ಆದಂಥವ್ರು. ಕನ್ನಡದ ಚಿತ್ರರಂಗಕ್ಕೆ, ಕನ್ನಡದ ಭಾಷೆಗೆ ಚಿತ್ರಗಳನ್ನು ತಯಾರು ಮಾಡುವುದರ ಮೂಲಕ ಬಹಳಷ್ಟು ದೊಡ್ಡ ಕೊಡುಗೆಗಳನ್ನು ಕೊಟ್ಟಂಥವ್ರು. ನಟರಾಗಿ ಅವರದೇ ರೀತಿಯ ವಿಭಿನ್ನ ರೀತಿಯಲ್ಲಿ ಅವರ ಹೆಜ್ಜೆಗಳನ್ನು, ಛಾಪನ್ನು ಮೂಡಿಸಿದಂಥವ್ರು. ಬಹುಶಃ ಕನ್ನಡದ ಚಿತ್ರರಂಗದಲ್ಲಿ ಇನ್ನೊಬ್ಬ ದ್ವಾರಕೀಶ್ ಅವರು ಹುಟ್ಟಿ ಬರ್ತಾರೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಅದೆಷ್ಟೋ ಗಳಿಸಿದ್ರು, ಅದೆಷ್ಟೋ ಕಳೆದರೂ ಕೂಡ ಬಹಳ ಸಂತೋಷವಾಗಿ ನಗನಗ್ತಾನೆ ಇರ್ತಿದ್ರು. ಈಗ ನಾನು ಒಂದು 6 ತಿಂಗಳ ಹಿಂದೆ ಅವರನ್ನು ನೋಡಬೇಕು ಅಂತ ನಂಗೆ ಬಹಳವಾಗಿ ಮನಸ್ಸಿನಲ್ಲಿ ಕಾಡ್ತಿತ್ತು. ಬಂದು ಮಾತಾಡಿಸಿ ಹೋಗಿದ್ದೆ. ಆಗಲೂ ಸಹ ಅಷ್ಟೆ, ಬಹಳ ಚೈತನ್ಯಶೀಲವಾದಂತಹ ಮನಸ್ಥಿತಿಯನ್ನು ಇಟ್ಕೊಂಡಿದ್ರು. ಖುಷಿಯಾಗಿದ್ದರು ಮತ್ತು ಬಹಳ ಸಂತೃಪ್ತಿ. ನಾನು ಬಹಳ ಸಂತೃಪ್ತನಾಗಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಭಾಳಷ್ಟು ಗಳಿಸಿದ್ದೀನಿ, ಭಾಳಷ್ಟು ಕಳೆದಿದ್ದೀನಿ ಉಮ್ಮ, ಆದರೆ ಐ ಆಮ್ ಸ್ಯಾಟಿಸ್ಫೈಡ್, ಖುಷಿಯಾಗಿದ್ದೀನಿ. ನಾನು ಕೆಳ ಸ್ತರದ ಜೀವನ ಮತ್ತು ಮೇಲ್ಸ್ತರದ ಜೀವನ, ಸೌಲಭ್ಯಯುತವಾದಂಥ ಬದುಕು, ಭಾಳ ಎತ್ತರದ ಜೀವನ ಎಲ್ಲವನ್ನೂ ಕಂಡಿದ್ದೀನಿ. ಸೊ ನಾನು ತುಂಬಾ ಖುಷಿ ಪಡ್ತೀನಿ. ಐ ಆಮ್ ಎ ವೆರಿ ಬ್ಲೆಸ್ಡ್ ಮ್ಯಾನ್, ಹ್ಯಾಪಿಯೆಸ್ಟ್ ಮ್ಯಾನ್ ಇನ್ ದ ಅರ್ತ್ ಅಂತೆಲ್ಲ ನನ್ನ ಜೊತೆ ಚರ್ಚೆ ಮಾಡಿದೆ, ಖುಷಿಪಟ್ಟರು. ಚಿತ್ರರಂಗದಲ್ಲಿ 2 ಚಿತ್ರಗಳನ್ನು ಮಾಡ್ತಿದ್ದಂಗೆ ಕೈ ಸೋತು ಹೋಗುವಂಥ ಪರಿಸ್ಥಿತಿ ಇರುವ ದಿನಗಳಲ್ಲಿ, ಅಂತಹ ದಿನಗಳಿಂದ ಇಂತಹ ದಿನಗಳವರೆಗೂ ಕೂಡ ಸುಮಾರು 48-50 ಚಿತ್ರಗಳನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಅಸಾಮಾನ್ಯವಾದಂತಹ ಒಂದು ಸಾಧನೆ. ನಾನು ಸಹ ಅವರ ಚಿತ್ರದಲ್ಲಿ ಪಾತ್ರವನ್ನು ಮಾಡಿದ್ದೇನೆ. ನನ್ನನ್ನು ಅವರು ನೋಡಿದ್ದು 1985 ಸ್ನೇಹ ಸಂಬಂಧ ಅನ್ನುವಂಥ ಚಿತ್ರದಲ್ಲಿ ನಾನು ಮದ್ರಾಸಲ್ಲಿ ಶೂಟ್ ಮಾಡ್ತಾ ಇದ್ದೆ. ಆ ಪಾತ್ರ ಮಾಡುವಂಥ ಸಂದರ್ಭದಲ್ಲಿ ಅಚಾನಕ್ ದ್ವಾರಕೀಶ್ ಅವರು ಬಂದಿದ್ರು. ಆ ಸೀನನ್ನು ನೋಡಿಬಿಟ್ಟು ಅವರು, ಯಾರೇ ಅವಳು ಇಷ್ಟು ಚುಟಿಯಾಗಿದ್ದಾಳೆ, ಭಾಳ ಚಮಕ್ಕಾಗಿ ಪಾತ್ರ ಮಾಡ್ತಾಳಲ್ಲಯ್ಯ ಅಂತ ಅಪ್ರಿಷಿಯೇಟ್ ಮಾಡಿದರು, ಕರೆಸಿ ಮಾತಾಡಿದ್ರು. ತದನಂತರ ಅವರ ಒಂದು ಚಿತ್ರಕ್ಕೆ ಬಹಳ ವರ್ಷಗಳ ನಂತರ ಟೈಗರ್ ಪ್ರಭಾಕರ್ ಅವರ ಒಂದು ಚಿತ್ರ ಒಂದೇ ಗೂಡಿನ ಹಕ್ಕಿಗಳು, ತಮಿಳಲ್ಲಿ ಮನೋರಮ ಅವರು ಮಾಡಿದ್ರು. ಇಲ್ಲಿ ಯಾರು ಅಂತ ಹೇಳಿದಾಗ ಇವಳನ್ನೇ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಪಾತ್ರ ಮಾಡಿಸಿದ್ರು. ನಿಜಕ್ಕೂ ಅವರ ಬ್ಯಾನರಲ್ಲಿ ನಾನು ಕೆಲಸ ಮಾಡಿದ್ದು ತುಂಬ ಖುಷಿ. ಜೊತೆಗೆ ಅವ್ರ ಜೊತೆಯಲ್ಲಿ ಗಂಡನಾಗಿ ಅವರು ಮತ್ತು ಹೆಂಡತಿಯಾಗಿ ನಾನು ಸಹ ಒಂದು ಚಿತ್ರದಲ್ಲಿ ಪಾತ್ರ ಮಾಡಿದೆ. ಚಿತ್ರದ ಹೆಸರು ಮಾಡ್ತಿದ್ದೇನೆ, ಆದರೆ ಅವ್ರ ಜೊತೆಯಲ್ಲಿ ನಾನು ಪಾತ್ರ ಮಾಡಿದ್ದು ನನ್ನ ಸೌಭಾಗ್ಯ ಅಂತ ಭಾವಿಸ್ತೇನೆ. ಹಿರಿಯ ಕಲಾವಿದರು ಇವತ್ತು ನಮ್ಮೊಂದಿಗೆ ಇಲ್ಲ ಅಂತಕ್ಕಂಥದ್ದು ಬಹುದೊಡ್ಡ ನಷ್ಟ. ಇನ್ನೊಂದಷ್ಟು ವರ್ಷಗಳು ಅವ್ರು ನಮ್ಮ ಜೊತೆಲಿ ಇರಬೇಕಾಗಿತ್ತು ಅನ್ನುವಂಥ ಆಸೆ ನಮ್ಮೆಲ್ಲರಲ್ಲೂ ಇತ್ತು. ಅದ್ರ ಜೊತೆಯಲ್ಲಿ ಅಂಬುಜಕ್ಕ ಅವರ ಶ್ರೀಮತಿಯವರು ಬಹುದೊಡ್ಡ ಸಾಥ್, ಅವರ ಏಳಿಗೆಗೆಲ್ಲ ಬಹಳ ದೊಡ್ಡ ಸಾಥ್ ಕೊಟ್ಟಂಥವ್ರು ಅಂಬುಜಕ್ಕ ಅವರು. ಅವರು ತಿಳ್ಕೊಂಡಂಥ ದಿನವೇ ಇವತ್ತೇ ಇವರು ಸಹ ತಿಳ್ಕೊಂಡ್ರು ಅಂದರೆ ಅವರಿಬ್ಬರ ಮಧ್ಯೆ ಇದ್ದಂತಹ ಪ್ರೀತಿ ಹೇಗಿತ್ತು ಅನ್ನೋದಕ್ಕೆ ಇವೆಲ್ಲವೂ ಒಂದು ಸಾಕ್ಷಿ. ಸೊ ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬ ವರ್ಗದವರಿಗೆ ಈ ಒಂದು ನೋವನ್ನು ಭರಿಸುವ ಶಕ್ತಿ ಸಿಗಲಿ.
ಒಟ್ಟಾರೆಯಾಗಿ ದ್ವಾರಕಿಯವರ ಬದುಕು ತೆರೆದ ಪುಸ್ತಕ ಇದ್ದ ಹಾಗಿತ್ತು. ಯಾವುದನ್ನು ಮುಚ್ಚಿಡ್ತಿರ್ಲಿಲ್ಲ. ಮಕ್ಕಳ ಜೊತೆ ಮಕ್ಕಳಾಗಿ, ಸ್ನೇಹಿತರ ಜೊತೆ ಸ್ನೇಹಿತನಾಗಿ, ತಂದೆ ಮನೆಗಾದರೂ ಕೂಡ ಎಲ್ಲರ ಜೊತೆಯಲ್ಲೂ ಕೂಡ ಸ್ನೇಹವತವಾದ ಸಂಬಂಧವನ್ನು ಇಟ್ಕೊಂಡಿದ್ದಂಥವ್ರು. ಯಾರಿಗೂ ನೋವು ಮಾಡದೆ ಒಬ್ಬ ಒಳ್ಳೆಯ ನಿರ್ಮಾಪಕನಾಗಿ ಚಿತ್ರರಂಗದ ಬಗ್ಗೆನೇ ಹೆಚ್ಚು ಚಿಂತನೆಯನ್ನು ಮಾಡ್ತಾ ಸಿನಿಮಾವನ್ನು ಒಂದು ಪ್ಯಾಷನ್ ಆಗಿ ತಗೊಂಡು ಅದರ ಜೊತೆನೇ ಜೀವಿಸಿದ್ರಲ್ಲ, ಅದು ಬಹುದೊಡ್ಡ ಸಾಧನೆ. ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.